ಆಕಾಶವೇ ನೆಲದ ಮೇಲೆ ಕಾಣುವ ಅದ್ಭುತ ಸ್ಥಳ. ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಊಹಿಸಿ, ನೀವು ನಡೆಯುತ್ತಿರುವ ನೆಲದಲ್ಲಿ ನಿಮ್ಮ ನೆರಳು ಮಾತ್ರವಲ್ಲ, ಇಡೀ ಆಕಾಶವೇ ಪ್ರತಿಬಿಂಬಿಸುತ್ತಿದೆ. ಮೋಡಗಳು ನಿಮ್ಮ ಕಾಲಿನ ಕೆಳಗೆ ತೇಲುತ್ತಿರುವಂತೆ ಕಾಣುತ್ತದೆ. ಇದು ಯಾವುದೇ ಸಿನಿಮಾ ದೃಶ್ಯವಲ್ಲ, ನಿಜವಾಗಿಯೂ ಭೂಮಿಯ ಮೇಲಿರುವ ಒಂದು ಅದ್ಭುತ ಸ್ಥಳ. ಈ ಸ್ಥಳದ ಹೆಸರು ಸಲಾರ್ ಡಿ ಉಯಿನಿ ಅಂತ. ಇದು ದಕ್ಷಿಣ ಅಮೆರಿಕದ ಬೊಲಿವಿಯಾ ದೇಶದಲ್ಲಿದೆ. ಸುಮಾರು 10,500 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿಯಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಸರೋವರವಿತ್ತಂತೆ. ಕಾಲಕ್ರಮೇಣ ಅದು ಒಣಗಿ ಹೋಗಿ ಅದರ ಸ್ಥಳದಲ್ಲಿ ದಪ್ಪವಾದ ಉಪ್ಪಿನ ಪದರ ಮಾತ್ರ ಉಳಿಯಿತು. ಇದು ಮಳೆಗಾಲದಲ್ಲಿ ಈ ಉಪ್ಪಿನ ಮೈದಾನದ ಮೇಲೆ ಅತಿ ತೆಳುವಾದ ನೀರಿನ ಪದರ ಹರಡುತ್ತದೆ. ಆಗ ಇಡೀ ನೆಲವು ಒಂದು ದೈತ್ಯ ಕನ್ನಡಿಯಾಗಿ ಮಾರ್ಪಡುತ್ತದೆ. ಆಕಾಶ, ಮೋಡಗಳು ಮತ್ತು ಸೂರ್ಯನ ಬೆಳಕು ನೆಲದ ಮೇಲೆ ಪ್ರತಿಬಿಂಬಿಸಿ ಆಕಾಶದಲ್ಲಿ ನಡೆಯುತ್ತಿರುವ ಅನುಭವವನ್ನು ನೀಡುತ್ತದೆ. ಇದಕ್ಕಾಗಿಯೇ ಪ್ರಪಂಚದ ಮೂಲೆ ಮೂಲೆಗಳಿಂದ ಫೋಟೋಗ್ರಾಫರ್ಗಳು ಮತ್ತು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷ ಏನೆಂದರೆ, ದೃಷ್ಟಿ ಭ್ರಮಣೆಯ ಫೋಟೋಗಳು ದೂರ ಮತ್ತು ಹತ್ತಿರದ ಅಂತರವನ್ನು ಅಳೆಯಲು ಸಾಧ್ಯವಾಗದ ಕಾರಣ ಜನರು ಆಟಿಕೆಗಳನ್ನು ದೊಡ್ಡದಾಗಿ ಅಥವಾ ತಮ್ಮನ್ನೇ ತಾವು ಚಿಕ್ಕದಾಗಿ ತೋರಿಸುವ ಅದ್ಭುತ ಫೋಟೋಗಳನ್ನು ತೆಗೆಯುತ್ತಾರೆ. ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಲಿಥಿಯಂ ಖನಿಜವೂ ಕೂಡ ಇದೆ. ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಿಕ್ ಕಾರುಗಳ ಬ್ಯಾಟರಿಗಳಿಗೆ ಬೇಕಾಗುವ ಲಿಥಿಯಂ ಅತ್ಯಂತ ಮುಖ್ಯ. ಕೆಲವು ತಿಂಗಳುಗಳಲ್ಲಿ ಸಾವಿರಾರು ಗುಲಾಬಿ ಬಣ್ಣದ ಫ್ಲೆಮಿಂಗೋ ಪಕ್ಷಿಗಳು ಕೂಡ ಇಲ್ಲಿಗೆ ಬರುತ್ತವೆ. ಬಿಳಿ ಉಪ್ಪಿನ ಮೈದಾನದ ನಡುವೆ ಅವುಗಳ ದೃಶ್ಯ ತುಂಬ ಮನಮೋಹಕವಾಗಿರುತ್ತದೆ. ಈ ಸ್ಥಳಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಯಾವುದಂದ್ರೆ ಮಳೆಗಾಲದ ನಂತರ. ಆಗ ಮಾತ್ರ ಕನ್ನಡಿಯಂತಿರುವ ಅದ್ಭುತ ದೃಶ್ಯವನ್ನು ಸಂಪೂರ್ಣವಾಗಿ ನೋಡಬಹುದು. ಸ್ನೇಹಿತರೆ, ಭೂಮಿಯ ಮೇಲೆಯೇ ಸ್ವರ್ಗದಂತಿರುವ ಈ ಸ್ಥಳವನ್ನು ಒಮ್ಮೆ ನೋಡಬೇಕೆಂದು ನಿಮಗೆ ಅನಿಸಿದೆಯೇ? ಒಂದು ವೇಳೆ ಅನಿಸಿದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಹೌದು ಎಂದು ಬರೆಯಿರಿ. ಇಂತಹ ಜಗತ್ತಿನ ವಿಚಿತ್ರ ಮತ್ತು ಆಶ್ಚರ್ಯಕರ ಸ್ಥಳಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.